ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಸೊ ಯಾರೆಲ್ಲ ಮೊದಲನೇ ಸಲ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಓಕೆ, ಸೊ ಗೈಸ್, ಇಂದಿನ ಒಂದು ಟಾಪಿಕ್ ಬಂದು ಮೇಯ್ನಾಗಿ ನಿಮ್ಮ ಪರ್ಸನಿನ ಕರೆಂಟ್ ಮೂಡ್ ಅಂತಕ್ಕಂಥದ್ದು ಯಾವ ಥರ ಇದೆ, ಅವ್ರು ಯಾವ ರೀತಿ ಮೂಡನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ಸಂಬಂಧದ ಬಗ್ಗೆ ಅಂತಕ್ಕಂಥದ್ದನ್ನು ಇವತ್ತಿನ ರೀಡಿಂಗಲ್ಲಿ ನಾವು ನೋಡೋಣ. ಸೊ ಗೈಸ್, ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ತೀರಾ, ತುಂಬ ತುಂಬ ಧನ್ಯವಾದಗಳು. ಓಕೆ, ನಿಮ್ಮ ಸಪೋರ್ಟ್ ಅಂತಕ್ಕಂಥದ್ದು ಇದೇ ರೀತಿ ಇರಲಿ. ಸೊ ಬನ್ನಿ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಪರ್ಸನ್ ವ್ಯಕ್ತಿ ಯಾರಿರ್ತಾರೆ ಅವರ ಒಂದು ಡೇಟ್ ಆಫ್ ಬರ್ತ್ ಹೆಸರನ್ನು ಮೈಂಡಲ್ಲಿ ಥಿಂಕ್ ಮಾಡಿ ಆ್ಯಂಡ್ ಆ ಒಂದು ಪರ್ಸನ್ ನಿಮ್ಮ ಎದುರುಗಡೆ ನಿಂತಿದ್ದಾರೆ ಅಂತ ಕಣ್ಮುಚ್ಕೊಂಡು ವಿಜುವಲೈಸ್ ಅಂತಕ್ಕಂಥದ್ದು ಮಾಡಿ ಅವರ ಎನರ್ಜೀಸ್ ಅಂತಕ್ಕಂಥದ್ದು ಪಿಕ್ ಆಗಲಿ. ಥಿಂಕ್ ಮಾಡಿ ನಿಮ್ಮ ಒಂದು ವ್ಯಕ್ತಿ ಬಗ್ಗೆ. ಓಕೆ, ಸೊ ಥಿಂಕ್ ಡೀಪ್ಲಿ ಅಬೌಟ್ ಯುವರ್ ಪರ್ಸನ್. ಸೊ ಅವರ ಒಂದು ಭಾವನೆ. ಓಕೆ, ಆಲ್ರೆಡಿ ಎನರ್ಜಿ ಪಿಕ್ ಆಗ್ತಿದೆ. ಸೊ ಮೊದಲನೇದಾಗಿ ವಿ ಹ್ಯಾವ್ 4 ಆಫ್ ಪೆಂಟಿಕಲ್ಸ್ ಮತ್ತು ಕಿಂಗ್ಸ್ ಎನರ್ಜೀಸ್ ಬರ್ತಾ ಇದೆ. ಓಕೆ, ಸೊ ನೋಡೋಣ ಯಾವ ಒಂದು ಎನರ್ಜೀಸ್ ಇದೆ ನಿಮ್ಮ ವ್ಯಕ್ತಿದು. ಯೂನಿವರ್ಸ್ ಗೈಡ್ ಮಾಡಿ ವೀಕ್ಷಕರ ಯಾರೆಲ್ಲ ನೋಡ್ತಾ ಇದ್ದಾರೆ. ಓಕೆ, ಸೊ ವಿ ಹ್ಯಾವ್ ಗಾಟ್ ಒನ್ ಮೋರ್ ಕಾರ್ಡ್. ಈ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ತುಂಬ ಡೀಪಾಗಿ ವಿಜುವಲೈಸ್ ಮಾಡಿ ಸೊ ದ್ಯಾಟ್ ಎನರ್ಜಿ ಅಂತಕ್ಕಂಥದ್ದು ಎಷ್ಟು ಬೇಗ ಪಿಕ್ ಆಗುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ನಿಮ್ಮ ಎನರ್ಜೀಸ್ ಅಂತಕ್ಕಂಥದ್ದು ಬೇಗ ಕನೆಕ್ಟ್ ಆಗಲಿ. ಓಕೆ, ಸೊ ಕನೆಕ್ಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಓಕೆ, ನೋಡೋಣ ಯಾವ ಎನರ್ಜೀಸ್ ಇದೆ. ವಿ ಹ್ಯಾವ್ ದ 4 ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ ವಿ ಹ್ಯಾವ್ ದ 8 ಆಫ್ ಸ್ವಾರ್ಡ್ಸ್. ಸೊ ಗೈಸ್, ಈ ಒಂದು ಎನರ್ಜೀಸ್ನ ನೋಡೋದಾದರೆ ಮುಖ್ಯವಾಗಿ ಎಲ್ಲರೂ ಯಾವ ಒಂದು ಸಿಚುವೇಷನಲ್ಲಿದ್ದೀರಾ ಅಂತಂದರೆ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತಲೇ ಇಲ್ಲಿ ಹೇಳ್ಬೋದು. ಸೊ ಯಾವ ಥರ ಟ್ರ್ಯಾಪ್ ಅಂತಂದರೆ, ಇಲ್ಲಿ ನಿಮ್ಮನ್ನು ನೀವು ಬಿಡಿಸ್ಕೊಳಕ್ಕಾಗದೇ ಇರುವಂಥ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದೀರಾ. ಯಾರೇನೇ ಹೇಳಿ, ಯಾರು ಹೇಗೆ ಬಂದು ನಿಮ್ಮನ್ನ ಸಹಾಯ ಮಾಡಿ ನಿಮ್ಮನ್ನು ಬಿಡಿಸ್ಬೇಕು ಅಂತಂದ್ರೂ ನಿಮ್ಗದು ಆಗ್ತಾ ಇಲ್ಲ. ಸೊ ಆ ಥರ ಒಂದು ಎನರ್ಜೀಸ್, ಒಂದು ಸ್ಟಕ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ಕರೆಂಟ್ ಮೂಡ್ ಯಾವ ಥರ ಇದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಹಣಕಾಸಿನ ವಿಚಾರವನ್ನು ನಾನು ತಗೋತೀನಿ. ಸೊ ಯಾವುದೋ ಒಂದು ಹಣಕ್ಕೋಸ್ಕರ ಇವರು ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ, ಅಥವಾ ಹಣಕಾಸಿನಗೋಸ್ಕರ ಇವರು ಏನೆಲ್ಲ ಮಾಡೋಕ್ಕೂ ರೆಡಿ ಇದ್ದಾರೆ ಅನ್ನೋ ಒಂದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹೇಳಬೇಕು ಅಂತಂದರೆ, ಒಂದು ರೀತಿ ಹಣದ ಒಂದು ಆಸೆ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಒಂದು ವ್ಯಕ್ತಿಗೆ. ಓಕೆ, ಆ್ಯಂಡ್ ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಆ್ಯಂಡ್ ತುಂಬಾ ಒಂದು ರೀತಿ ಹೇಳಬೇಕಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿ ಅಂತ. ಆದರೆ ನೀವು ಈ ವ್ಯಕ್ತಿಗೆ ಏನು ಹಣದ ಸಹಾಯವನ್ನು ಮಾಡಿದ್ದೀರಾ, ಆ ಸಹಾಯವನ್ನೇ ಮರೆತು ಇವರು ನಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಒಂದು ರೀತಿ ಹೇಳೋದಾದರೆ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ನಿಮ್ಮನ್ನು ಸರಿಯಾಗಿ ಗಮನಿಸದೇ ಇರ್ತಕ್ಕಂಥದ್ದು. ಓಕೆ, ನೀವು ಇಷ್ಟೆಲ್ಲ ಅವರ ಒಂದು ಕಷ್ಟ ಕಾಲದಲ್ಲಿ ನಿಂತು ಎಲ್ಲವನ್ನು ನೀವು ಪರಿಹಾರ ಮಾಡಿ ಎಲ್ಲವನ್ನು ಬಗೆಹರಿಸ್ತಾ ಇದ್ದೀರಾ. ನೀವು ಹೇಳಬೇಕು ಅಂದರೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ನಿಮ್ಮ ಒಂದು ಪರ್ಸನ್ಗೆ. ಬಟ್ ಅವ್ರಿಗೇನಪ್ಪ ಅಂತಂದರೆ, ನೀವು ಎಷ್ಟೇ ಸಪೋರ್ಟ್ ಆ್ಯಂಡ್ ಎಷ್ಟೇ ಕಾಳಜಿ ತೋರಿಸಿದ್ರೂ ಒಂದು ರೀತಿ ಅವ್ರು ನಿಮ್ಮನ್ನು ಒಂದು ಟ್ರ್ಯಾಪ್ ಸಿಚುವೇಷನಲ್ಲಿ ಹಾಕಿದ್ದಾರೆ. ಅಂದರೆ ನಿಮಗೆ ನಿರ್ಧಾರನೇ ಮಾಡೋಕ್ಕಾಗ್ತಿಲ್ಲ ವೆದರ್ ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ಸುಮ್ಮನೆ ಕಾಟಾಚಾರಕ್ಕೆ ಅಥವಾ ಹಣಕಾಸಿನ ವಿಚಾರಕ್ಕೆ ಮಾತ್ರ ನಿಮ್ಮ ಜೊತೆ ಇದ್ದಾರಾ ಈ ವ್ಯಕ್ತಿ ಅನ್ನೋದು ಬಹಳ ಒಂದು ಕನ್ಫ್ಯೂಷನಲ್ಲಿ ಇಲ್ಲಿ ಎಷ್ಟೋ ಜನ ಇದ್ದೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಹೇಗಾಗೋಗಿದೆ ಅಂತಂದರೆ, ಈ ಸಿಚುವೇಶನಿಂದ ಹೊರಗಡೆ ಬರಬೇಕು, ಕ್ಲಾರಿಟಿ ತೊಗೋಬೇಕು ಅಂತ ಸುಮಾರು ಪ್ರಯತ್ನವನ್ನು ಸಹ ನೀವು ಪಟ್ಟಿದ್ದೀರಾ, ಇನ್ನೂ ಪಡ್ತಾ ಇದ್ದೀರಾ ಕೂಡ. ಆದರೆ ನಿಮಗೆ ಈ ವ್ಯಕ್ತಿಯಿಂದ ಇವತ್ತಿನವರೆಗೂ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಸಿಕ್ಕಿಲ್ಲ.
ಓಕೆ, ಅದು ಗಮನಿಸಬೇಕಾಗಿರೋ ವಿಚಾರ. ಸೊ ನಿಮಗೆಲ್ಲೋ ಒಂಥರ ಅನ್ನಿಸ್ತಾ ಇದೆ, ಇಲ್ಲ ಈ ವ್ಯಕ್ತಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರಾ, ಅಥವಾ ನನ್ನ ಮೇಲೆ ಸುಮ್ಮನೆ ಅವರು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರಾ. ಸೊ ಈ ಥರ ಹಲವಾರು ಡೌಟ್ಸ್ ಅಂತಕ್ಕಂಥದ್ದು ನಿಮಗೆ ಶುರುವಾಗ್ತಾ ಇದೆ ಈ ಒಂದು ವ್ಯಕ್ತಿ ಕಡೆಯಿಂದ. ಸೊ ಆ ಎನರ್ಜೀಸ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಓಕೆ, ಆ್ಯಂಡ್ ನೀವೇನಾದರೂ ಈ ವ್ಯಕ್ತಿಯಿಂದ ಒಂದು ಕಮಿಟ್ಮೆಂಟ್ ಅಥವಾ ಒಂದು ಪಾಸಿಟಿವಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಅದನ್ನು ತುಂಬ ಡಿಲೇ ಮಾಡ್ತಾರೆ ಈ ಒಂದು ವ್ಯಕ್ತಿ, ಬೇಕು ಅಂತಾನೆ ಡಿಲೇ ಮಾಡ್ತಾರೆ ಅಂತ ಸಹ ಇಲ್ಲಿ ಹೇಳ್ಬೋದು. ಯಾಕಂದರೆ ಹಣಕಾಸಿನ ಒಂದು ಮೆಂಟ್ಯಾಲಿಟಿ, ಮನಿ ಮೈಂಡೆಡ್ ಅಂತ ನಾವೇನು ಹೇಳ್ತೀವಿ ಅಂದರೆ ಹಣಕಾಸಿನ ಆಸೆ ಜಾಸ್ತಿ. ಸೊ ಆ ಥರ ಒಂದು ವ್ಯಕ್ತಿ ಇದ್ಮೇಲೆ ಹಣಕಾಸಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋಲ್ಲೇ ಇವರು, ಆ ಥರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಗೈಸ್, ಯಾರೆಲ್ಲ ಈ ಥರ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದೀರಾ, ಟ್ರ್ಯಾಪ್ಡ್ ಆಗಿದ್ದೀರಾ, ಅಂದರೆ ನಿಮಗೆ ಆ ಕಡೆ ಬಿಡೋಕ್ಕೂ ಆಗ್ತಾ ಇಲ್ಲ, ಈ ಕಡೆ ಈ ವ್ಯಕ್ತಿ ಜೊತೆನೂ ಇರಲಿಕ್ಕಾಗ್ತಿಲ್ಲ ಅನ್ನುವವರು ಯಾರಾದರೂ ಇದ್ದರೆ ಖಂಡಿತ ಒಂದು ಪರ್ಸ್ನಲ್ ರೀಡಿಂಗನ್ನು ತೊಗೊಂಡು ಕ್ಲಾರಿಟಿಯನ್ನು ನೀವೇ ತೊಗೊಂಬಿಡಿ. ಯಾಕಂದರೆ ಈ ಪರ್ಸನ್ ಅಂತೂ ನಿಮಗೆ ತುಂಬ ಆಟ ಆಡಿಸ್ತಾ ಇದ್ದಾರೆ, ನಿಮಗೆ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ನೀವು ಸಹ ವೆಯ್ಟ್ ಮಾಡಿ ಹೇಳಬೇಕಂದ್ರೆ ಇದು ಸುಮಾರು ವರ್ಷದ ಒಂದು ಪ್ರೀತಿ. ನನಗೆ 4 ಅಂತಕ್ಕಂಥ ನಂಬರ್ ಇಲ್ಲಿ ಬಹಳ ಡಾಮಿನೆಂಟಾಗಿ ಕಾಣಿಸ್ತಾ ಇದೆ. ಸೊ 4 ವರ್ಷದ ಪ್ರೀತಿ ಆಗಿರ್ಬೋದು, ಕೆಲವ್ರಿಗೆ 1 ವರ್ಷ, ಈ ಥರ ವರ್ಷಾನುಗಟ್ಲೆಯಿಂದ ನೀವು ನೋಡ್ಕೊಂಡು ಬಂದಿರ್ತೀರ ಈ ಒಂದು ವ್ಯಕ್ತಿನ. ಬಟ್ ಆದ್ರೂ ಇವ್ರು ಯಾಕೆ ಈ ಥರ ಬದಲಾದರು, ಯಾಕೆ ಈ ಥರ ಚೇಂಜಸ್ ಆದರು ಅನ್ನೋದು ನಿಮ್ಮ ಒಂದು ಮೈಂಡಲ್ಲಿ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಅಂದರೆ ಇದೇ ವ್ಯಕ್ತಿನ ಮುಂಚೆ ಹೀಗಿರಲಿಲ್ವಲ್ಲ, ಇವಾಗ ಯಾಕೆ ಈ ವ್ಯಕ್ತಿ ಇಷ್ಟೊಂದು ಬದಲಾಗಿದ್ದಾರೆ, ಹಣ ಒಬ್ಬ ಮನುಷ್ಯನ್ನ ಈ ಥರನೂ ಬದಲಾಯಿಸುತ್ತಾ ಅಂತ ಒಂದು ನಿಮಗೆ ಒಂಥರ ಹೇಳಬೇಕು ಅಂದರೆ ನಂಬಿಕೆನೇ ಬರ್ತಾ ಇಲ್ಲ. ಅಲ್ಲ, ಈ ಥರನೂ ಆಗುತ್ತೆ, ಈ ಥರನೂ ಮಾಡ್ತಾರ ವ್ಯಕ್ತಿಗಳು, ಅಂದರೆ ಇಷ್ಟು ದಿವಸ ನಾವೇನು ಜೊತೇಲಿದ್ರಿ ಅದಕ್ಕೆ ವ್ಯಾಲ್ಯೂನೇ ಇಲ್ವಾ ಅಂತ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ನಮ್ಮ ಏಂಜಲ್ ಗೈಡೆನ್ಸ್ ಅಂತಕ್ಕಂಥದ್ದು ಏನು ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ. ಓಕೆ, ನಮ್ಮ ಏಂಜಲ್ ಗೈಡೆನ್ಸ್ನ ನೋಡೋಣ. ಸೊ ಎಸ್ ಕಾರ್ಡ್ ಅಂತ ಬರ್ತಾ ಇದೆ. ಸೊ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ, ಬಟ್ ಏನಂದರೆ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತಾನು ಹೇಳ್ತಾ ಇದ್ದಾರೆ, ಆ್ಯಂಡ್ ನಾಟ್ ದ ರೈಟ್ ಟೈಮ್. ಓಕೆ, ಸೊ ಒಂದು ರೀತಿ ಹೇಳೋದಾದರೆ ನೀವೇನು ಇವಾಗ ಪ್ರಯತ್ನ ಪಡ್ತೀರಾ, ಅಥವಾ ನೀವೇನಾದರೂ ಸಾಧನೆ ಮಾಡಬೇಕು ಅಥವಾ ಈ ವ್ಯಕ್ತಿನ ಬದಲಾಯಿಸಬೇಕು ಅಂತ ಇವಾಗೇನಾದರೂ ನೀವು ಪ್ರಯತ್ನವನ್ನು ಪಟ್ಟರೆ ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ, ಸ್ವಲ್ಪ ದಿವಸಗಳ ಕಾಲ ನೀವು ಸುಮ್ಮನೆ ಇದ್ದುಬಿಡಿ. ಸೊ ಯಾವುದೇ ಒಂದು ವಿಚಾರಕ್ಕಾಗಿ ಈ ವ್ಯಕ್ತಿಗೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಜಾಸ್ತಿ ಮಾಹಿತಿಯನ್ನು ಪಡೆಯೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಏನು ಗೊತ್ತಿದೆ ನಿಮಗೆ ಈ ವ್ಯಕ್ತಿ ಬಗ್ಗೆ ಅದು ಅಷ್ಟಾಗಿ ನಿಮಗೆ ಪಾರ್ಷಿಯಲ್ ಇನ್ಫಾರ್ಮೇಷನ್ ಅದು. ಓಕೆ, ಅಷ್ಟಾಗಿ ನೀವು ಡಿಸಿಷನ್ ತೊಗೊಳಕ್ಕಾಗಲ್ಲ ಆ ಒಂದು ಇನ್ಫಾರ್ಮೇಷನಿಂದ. ಸೊ ಹಾಗಾಗಿ ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕು. ಓಕೆ, ಟೆಂಪರವರಿ ಪ್ರಾಬ್ಲಮ್ಸ್ ಅಂತ ಬರ್ತಾರೆ. ಸೊ ಇದೇನು ನಾನು ಹೇಳಿದೆ, ನಾಟ್ ದ ರೈಟ್ ಟೈಮ್, ಬಟ್ ಎಸ್ ಮುಂದೆ ಒಳ್ಳೆಯದಾಗುತ್ತೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಸೊ ಈ ಪ್ರಾಬ್ಲಮ್ಸ್ ಏನಿದೆ ಇದು ಬಂದುಬಿಟ್ಟು ಜಸ್ಟ್ ಒಂದು ಟೆಂಪರವರಿ. ಸೊ ಗುಡ್ ನ್ಯೂಸ್ ಅಂತಕ್ಕಂಥದ್ದು ಕೇಳ್ತೀರಾ ನೀವು ಅಂತಲೇ ಹೇಳ್ಬೋದು. ತುಂಬ ಶೀಘ್ರವಾಗಿ ಗುಡ್ ನ್ಯೂಸನ್ನು ಸಹ ನೀವು ಕೇಳ್ತೀರಾ ಈ ಒಂದು ವಿಚಾರವಾಗಿ. ಏನಾದರೂ ಮೆಸೇಜಸ್ ಇದೆಯಾ ಡಿಯರ್ ಏಂಜಲ್ಸ್? ಓಕೆ, ಸೊ ಸಕ್ಸಸ್ಫುಲ್ ಔಟ್ಕಮ್ ಅಂತ ಸಹ ಬರ್ತಾ ಇದೆ. ಸೊ ಒಂದು ರೀತಿ ಹೇಳೋದಾದರೆ ನೀವೇನು ಅನುಭವಿಸ್ತೀರ ಅದಕ್ಕೆ ತಕ್ಕ ನ್ಯಾಯ ಅಂತಕ್ಕಂಥದ್ದು ಖಂಡಿತವಾಗ್ಲೂ ನಿಮಗೆ ಈ ಒಂದು ವಿಚಾರದಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಯೂನಿವರ್ಸಲ್ಲಿ ಆದಷ್ಟು ಪ್ರೇಯರನ್ನು ಮಾಡಿ, ನಿಮ್ಮ ಏನು ಈ ಸಮಸ್ಯೆ ಬಂದಿದೆ ಅದು ಆದಷ್ಟು ಬೇಗ ಬಗೆಹರಿಲಿ, ಆದಷ್ಟು ಬೇಗ ಗುಡ್ ನ್ಯೂಸ್ ಅಂತಕ್ಕಂಥದ್ದು ನಿಮ್ಮ ಕಿವಿ ಮೇಲೆ ಬೀಳಲಿ ಅಂತ ನಾನು ಆಶಿಸ್ತೀನಿ. ಆಲ್ ರೈಟ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೇನೆ, ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಸ್ಲಾಟ್ಸನ್ನು ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ಒಳ್ಳೆಯದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ, ಸೊ ಗೈಸ್ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.